ಹಾಯ್ ಗೈಡ್ಸ್, ಹೇಗಿದ್ದೀರಾ? ನಾನೀಗ ಕಷಾಯಕ್ಕೆ ಗೋಳಿದ ಕೆತ್ತೆ, ನಮ್ಮ ತುಳುವಿನಲ್ಲಿ ಗೋಳಿದ ಕೆತ್ತೆ ಹೇಳ್ತಾರೆ, ಕನ್ನಡದಲ್ಲಿ ಆಲದ ಮರ ಹೇಳ್ತಾರೆ. ಅದರ ಕೆತ್ತೆ ತರುವ ನಾವು ಈಗ ಹೋಗಿ. ಒಂದು ಚಕ್ಕೆ ಸಾಕು, ಒಂದು ತುಂಡು ಕಷಾಯ ಮಾಡಲಿಕ್ಕೆ ನನಗೆ ಸಂಜೆಗೆ. ತೆಗೆಯುವ, ನಾನು ತೋರಿಸ್ತೇನೆ. ಮರ ಮೇಲ್ಗಡೆ ಇದೆ ಗುಡ್ಡೆಯಲ್ಲಿ, ಸ್ವಲ್ಪ ಹೋಗಬೇಕು ಆ ಕಡೆ. ದಾರಿ ಎಲ್ಲ ಒಳ್ಳೆಯದಿಲ್ಲ ಇವಾಗ ಹೋಗಲಿಕ್ಕೆ. ತುಂಬ ದಿನ ಆಯ್ತು ನಾನು ಹೋಗದೆ. ನಿಮಗೆ ಸಿಕ್ಕಿದರೆ ನೀವು ಕೂಡ ಮಾಡಿ ಅಂತ ಕಷಾಯವನ್ನು, ತುಂಬ ಒಳ್ಳೆಯದಾಗ್ತದೆ. ಇದು ಪಿತ್ತಕ್ಕೆ ಎತ್ತಿದ ಕೈ, ಅದು ಮದ್ದು. ಯಾರು ಬೇಕಾದರೂ ಕುಡಿಬೋದು. ಸಂಜೆ ಕಾಫಿ ಬದಲು ಅದನ್ನು ತೆಗೆದುಕೊಳ್ಳಿ, ಎಷ್ಟು ಒಳ್ಳೆಯದಾಗ್ತದೆ. ಪಿಂಕ್ ಕಲರ್ ಬರ್ತದೆ ಕಷಾಯ. ಅದು ಸ್ವಲ್ಪ ಹಾಲು ಹಾಕಿ ತಗೊಳ್ಬೇಕು. ಪಿತ್ತ ಇದ್ದವರು ಹಾಲು ಹಾಕಬಾರ್ದು, ಹೀಗೆ ಕಷಾಯ ಮಾಡಿ ಹೀಗೇ ಕುಡಿಬೇಕು. ಸ್ವಲ್ಪ ಜೀರಿಗೆ ಹಾಕಿ. ನಾವು ನಾರ್ಮಲಾಗಿ ಹೀಗೇ ತೆಗೊಳ್ಳೋದಾದರೆ ಸ್ವಲ್ಪ ಹಾಲು ಹಾಕಬೇಕು. ಪಿತ್ತ ಇದ್ದವರಿಗೆ ವಾಮಿಟ್ ಆಗ್ತದೆ, ಒಮ್ಮೆ ಒಂಥರ ಆಗ್ತದೆ ಹೊಟ್ಟೆ ಒಳಗೆ, ಮತ್ತು ವಾಮಿಟ್ ಆಗ್ತದೆ. ಮತ್ತು ಪುನಃ ವಾಮಿಟ್ ಆಗಿ ಸ್ವಲ್ಪ 15 ನಿಮಿಷ ಬಿಟ್ಟು ಪುನಃ ತಗೊಳ್ಬೇಕು. ಆವಾಗ ನಿಲ್ತದೆ, ವಾಮಿಟ್ ಆಗೋದಿಲ್ಲ. ನೋಡಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ, ಒಮ್ಮೆ ಕುಡಿದು ನೋಡಿ, ಆವಾಗ ಗೊತ್ತಾಗ್ತದೆ. ಪಿತ್ತ ಇದ್ದವರಿಗೆ ಖಂಡಿತವಾಗಿ ಒಂಥರ ಹೊಟ್ಟೆ ಒಳಗೆ ಒಂಥರ ಆಗಿ ವಾಮಿಟ್ ಬರುತ್ತದೆ. ನೋಡಿ, ಈಗ ನಾನು ಹೋಗ್ತೇನೆ ಅಲ್ಲಿಗೆ, ದಾರಿ ತೋರಿಸ್ತೇನೆ ನಮ್ಮದು. ಹೀಗೆ ಬರಬೇಕು. ನಾನು ಹೋಗಿ ದಾರಿ ಆಗಿದೆ. ಈಗ ಬರದೆ ನಾನು ತುಂಬ ದಿನ ಆಯಿತು. ನನಗೆ ಒಮ್ಮೆಲೆ ಹೋಗಲಿಕ್ಕೆ ನನಗೆ ಭಯ ಆಗ್ತದೆ, ಏನಾದರೂ ಇದ್ದರೆ ಗುಡ್ಡೆಯಲ್ಲಿ ಅಂತೇಳಿ. ನಾನು ಹೋಗದೆ ತುಂಬ ದಿನ ಆಯಿತು. ಬರಲೇ ಬಂದಿದೆ, ತಲೆಯಲ್ಲೆಲ್ಲ ಇಟ್ಕೊಳ್ತದೆ. ಅಬ್ಬಾ, ಒಂದು ಕತ್ತಿ ನೋಡಿ, ಇಂಥದ್ದೇ ತಗೊಳ್ಬೇಕು. ಈ ಥರ ಕೊಕ್ಕೆ ಎಲ್ಲ ಇರುತ್ತದೆ, ಆ ಥರ ತಗೊಳ್ಬಾರ್ದು, ಅದು ಕೈಗೆ ಬರ್ತದೆ. ಈ ಥರ ಬೇಕು, ಬೆಂಡಾದ ಕತ್ತಿ ಅಂತ ತಗೊಳ್ಬಾರ್ದು, ಹೀಗೆ ನೇರವಾಗುವ ಕತ್ತಿ ಅಂತ ತಗೊಳ್ಬೇಕು. ನನಗೊಮ್ಮೆ ಆಗಿದೆ, ಕೈಗೆ ಬಂದಿದೆ ನಂದು, ಬೆರಳೆಲ್ಲ ಉಗುರೆಲ್ಲ ಕಟ್ಟಾಗಿದೆ ನಂದು. ಇದೇ ಈ ಮರದ ಹತ್ರನೇ, ಅದಕ್ಕೋಸ್ಕರವಾಗಿ ನಾನು ಈ ಕತ್ತಿ ತಂದಿದ್ದೀನಿ. ನೋಡ, ಕೆತ್ತೆ ತೆಗೆಯುವ. ನಾನು ತೆಗೆದಿದೆ ನೋಡಿ, ಮರದ ಕೆತ್ತೆ ತೆಗೆದು ಈಗ ಕೆತ್ತೆ ಎಲ್ಲಿ ಉಂಟಂತ ಹುಡುಕಬೇಕು ನಾನೀಗ. ಇದರಲ್ಲಿ ಅಷ್ಟು ಕ್ಲೀನಾಗಿದೆ ನೋಡಿ, ಹೀಗೆ ತಗೊಳ್ಬೇಕು. ಆ ಕಡೆ ತೆಗೆಯುವ ನಾವು. ನೋಡಿ, ಈ ಮರದ ಬೇರು ಇಷ್ಟು ದಪ್ಪ ಆಗಿದೆ ನೋಡಿ, ಕೆಳಗೆ ಇಳಿದು ಅದು ಮಣ್ಣಿಗೆ ಕಚ್ಕೊಂಡಿದೆ. ಆಮೇಲೆ ಇಷ್ಟು ದಪ್ಪ ಆಗಿದೆ, ಸಪೂರತ್ತು ಇವಾಗ ಇಷ್ಟು ದಪ್ಪ ಆಗಿದೆ. ನಾನು ತೆಗೆದೆ ನೋಡಿ, ಇಲ್ಲಿ ಇಂದು ಬೇರು ಎಷ್ಟಿದೆ ನೋಡಿ, ಹಿಂದಿನ ಬೇರು ಎಷ್ಟು ದೊಡ್ಡ ಮರ ಆಗಿದೆ, ಚೆನ್ನಾಗಿದೆ. ಹಿಂದು ಬೇರು ಮಲ್ಲಿಗೆ ಥರ ಇದೆ. ಹೋಗುವ, ಬಂದು ಕೆಳಗಡೆ. ಇಷ್ಟು ತೆಗೆದೆ ನಾನು ನೋಡಿ. ಮುಳ್ಳೆಲ್ಲ ಕಾಲಿಗೆ ಇಟ್ಕೊಳ್ತದೆ. ನಾನಿಷ್ಟು ಬೆಲ್ಲ ಹಾಕ್ತಾಯಿದ್ದೇನೆ ನೋಡಿ, ಇವಾಗ ಇಷ್ಟು ಬೆಲ್ಲ ಹಾಕ್ತಾಯಿದ್ದೇನೆ.
ನಾನು ಒಲೆಯಲ್ಲಿ ಇಟ್ಟಿದ್ದೀನಿ. ಇದು ಬೇಯಲಿ, ಸುಮ್ಮನೆ ಕುದಿಬೇಕು ಇದು ತುಂಬ. ನೋಡಿ ನಮ್ಮದು ಕಷಾಯ ರೆಡಿ ಆಯಿತು. ಕುದಿದ ತಕ್ಷಣ ಇದು ಈ ಥರ ಇರುತ್ತೆ ಕಲರ್. ಅದಕ್ಕೆ ಬಿಸಿ ಮಾಡಿದ ಹಾಲನ್ನು ಹಾಕಬೇಕು ನಾವು. ಕಲರ್ ಚೇಂಜ್ ಆಗಿರುತ್ತೆ, ಪಿಂಕ್ ಕಲರ್ ಬಂತು. ಇದು ತುಂಬಾ ತಂಪು, ಯಾರು ಬೇಕಾದರೂ ತಗೊಳ್ಬೋದು. ತುಂಬ ಒಳ್ಳೆಯ ಕಷಾಯ, ನೀವು ಕೂಡ ಮಾಡಿ. ಈಗ ನಾವು ಇದನ್ನು ಟೇಸ್ಟ್ ಮಾಡುವ. ಬಿಸಿ ಉಂಟು, ತುಂಬ ಚೆನ್ನಾಗಿದೆ. ಬೆಲ್ಲ ಸ್ಮೆಲ್ ಬರ್ತಾ ಉಂಟು. ಬೆಲ್ಲ ಹಾಕಿದ್ದೇವಲ್ಲ, ಪರಿಮಳ ಉಂಟು. ನೀವು ಕೂಡ ಟ್ರೈ ಮಾಡಿ. ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ನನಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.